40 ಎಕರೆ ಇರುವ ಪ್ರದೇಶದಲ್ಲಿ ಮೀನುಗಾರಿಕೆ ಮಾಡಬಹುದು ಅನ್ನೋ ಸರ್ಕಾರದ ಗೈಡ್ಲೈನ್ ಪ್ರಕಾರ ಮೀನುಗಾರಿಕೆ ಇಲಾಖೆಯವರು 2024-25ರ ಸಾಲಿನಲ್ಲಿ ಟೆಂಡರ್ ನೀಡಿದ್ದರು. ಆದರೆ ನಗರಸಭೆ ಹಾಗೂ ಜಿಲ್ಲಾಧಿಕಾರಿಯಿಂದ ಪರವಾನಗಿ ಪಡೆದಿಲ್ಲ. ಈ ಬಗ್ಗೆ ನಗರಸಭೆಯಲ್ಲಿ ಶೀಘ್ರದಲ್ಲಿ ಸಭೆ ಕರೆದು ಸಿಂದಗಿ ಕೆರೆಯಲ್ಲಿ ಮೀನುಗಾರಿಕೆಗೆ ಅವಕಾಶ ನೀಡುವುದಿಲ್ಲವೆಂದು ಟರಾವು ಮಾಡುತ್ತೇವೆ ಎಂದು ಶಾಸಕ ಅಶೋಕ್ ಮನುಗೋಳಿ ಹೇಳಿದರು. ಸಿಂದಗಿ ನಗರದಲ್ಲಿರುವ ಕೆರೆಯಲ್ಲಿ ಆಗಸ್ಟ್ 8ರ ಸಂಜೆ ಸುಮಾರು 7-8 ಜನರು ಮೀನು ಹಿಡಿಯಲು ಬಂದಿದ್ದ ಘಟನೆ ನಡೆದಿತ್ತು. ಈ ವಿಚಾರ ತಿಳಿದು ನಗರಸಭೆ ಪೌರಾಯುಕ್ತರು ಹಾಗೂ ಪೊಲೀಸರು ಸ್ಥಳಕ್ಕೆ ಬಂದು ಮೀನು ಹಿಡಿಯುವುದನ್ನು ನಿಲ್ಲಿಸಿ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದ ಘಟನೆ ನಡೆದಿತ್ತು. ಸಿಂದಗಿ ಕೆರೆಗೆ ಆಗಸ್ಟ್ 14ರಂದು ಕೃಷ್ಣ ಆರತಿ ಕಾರ್ಯಕ್ರಮ ನಡೆಸುವ ಸಂಬಂಧ ಮಂಗಳವಾರ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಶಾಸಕರು ಈ ರೀತಿ ಹೇಳಿದರು. ಮೀನುಗಾರಿಕೆ ಇಲಾಖೆಯವರು 24-25 ಸಾಲಿನಾಗ ಅವರೊಂದು ಈ 40 ಎಕರೆ ನೀರಿರುವಂಥ ಪ್ರದೇಶದಲ್ಲಿ ಮೀನುಗಾರಿಕೆ ಮಾಡ್ಬೇಕಂತ ಹೇಳಿ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪ್ರಕಾರ ಅವ್ರು ಏನು ಮಾಡಿಬಿಟ್ಟಾರ್ರಿ, ಟೆಂಡರ್ ಫ್ಲೋಟ್ ಮಾಡಿ ಟೆಂಡರ್ ಆಗೈತೆ ಅವ್ರಿಗೆ. ಆದ್ರೆ ನಗರಸಭೆದು ಮತ್ತು DC ಅವ್ರ ಪರ್ಮಿಷನ್ ಏನು ಕೊಟ್ಟಿಲ್ಲ. ಅದಕ್ಕೆ ನಾವು ನಗರಸಭೆದಾಗ ಆದಷ್ಟು ಬೇಗನೆ ಒಂದು ಸಭೆ ಕರೆದು ನಮ್ಮ ಸಿಂದಗಿ ಕೆರೆಯಲ್ಲಿ ಇವತ್ತು ಆ ಟೆಂಡರನ್ನು ರದ್ದು ಮಾಡಿ, ಯಾಕಂತಂದ್ರೆ ಕುಡಿ ನೀರಿನ ಕೆರೆ ಅದು, ಆಮೇಲೆ ಸಿಂದಗಿ ನಗರದ ಮಧ್ಯದಲ್ಲಿರುವಂಥ ಕೆರೆ, ಇಲ್ಲಿ ಮೀನುಗಾರಿಕೆ ಅವಕಾಶ ಮಾಡಿಕೊಟ್ಟೆವು ಅಂದ್ರೆ ನೀರು ಕಲ್ಮಶ ಆಗ್ತೈತಿ. ಆಮೇಲೆ ಏನಾರೇ ಒಂದು ಘಟನೆಗಳು ಸಂಭವಿಸಿದ್ರು ಅಂದ್ರೆ ಕುಡಿ ನೀರಿನ ಸಮಸ್ಯೆ ಭಾಳ ಉದ್ಭವ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ನಿನ್ನೆ DC ಅವ್ರ ಜೊತೆ ಮತ್ತು ಈ ಮೀನುಗಾರಿಕೆ ಇಲಾಖೆ DD ಅವ್ರ ಜೊತೆ ನಾನು ಸುದೀರ್ಘವಾಗಿ ಮಾತಾಡೀನಿ. ಆದಷ್ಟು ಬೇಗನೆ ಒಂದು ನಗರಸಭೆಯಲ್ಲಿ ನಾವು ಠರಾವ್ ಪಾಸ್ ಮಾಡಿ ಸಿಂದಗಿ ಕೆರೆಯಲ್ಲಿ ಮೀನುಗಾರಿಕೆಗೆ ಅವಕಾಶ ಇಲ್ಲ ಅಂತೇಳಿ ಅನ್ನೋದು ಒಂದು ಠರಾವ್ ನಾವು ಮಾಡಬೇಕಂತೇಳಿ ನಿರ್ಣಯ ಮಾಡಿದ್ವಿ.